2012ರಲ್ಲಿ ನನ್ನ ತಂಗಿ ಕಾಣೆ ಆಗಿತ್ತು. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತೇಳಿ ಹೋದವಳು ಬರಲಿಲ್ಲ, ವಾಪಸ್ ಬರಲಿಲ್ಲ. ಅವಾಗ ಹೋಗುವಾಗ 17 ವರ್ಷ ಹೇಮಾವತಿ ಅಂತ ಹೇಳಿದ್ರು. ಸರಿಯಾಗಿ ಎಷ್ಟು ವರ್ಷ ಆಯ್ತು ಈಗ? ಅದೇ 2012ರಲ್ಲಿ ಹೋಗಿದ್ದು, ಈಗ 2025 32-33 ವರ್ಷ ಆಯ್ತು. ನನಗೀಗ 36 ವರ್ಷ ಆಗ್ತದೆ. ಅಣ್ಣ ಇರಲಿಲ್ಲ, ಅಣ್ಣ ಸ್ವಲ್ಪ ದೂರ ಇತ್ತು, ಅಕ್ಕ ಅವರೆಲ್ಲ ಇದ್ರು. ನೀವು ಇಷ್ಟು ವರ್ಷ ಏನು ಅದೇ ಕೊರಗಿನಲ್ಲಿದ್ರಿ ಅಥವಾ ಬಿಟ್ಟಿದ್ರಿ? ನಾವು ಅದರಿಂದ ಒಂದು ಆ ಕಡೆ ಈ ಕಡೆ ಹೋಗಿ ಒಂದು ಟೆನ್ಷನ್ ಹೋಗ್ತದೆ ನಮ್ಮ ಹತ್ರ. ಇದು ಯಾರ ಹತ್ರ ಮಾತಾಡಿದ್ರೆ ಫ್ರೀ ಆಗಿ ನಮ್ಗೆ ಟೆನ್ಷನ್ ಹೋಗ್ತದೆ. ಅಲ್ಲಿ ನಮ್ಮ ತಾಯಿ ಅದೇ ಚಿಂತೆಯಲ್ಲಿದ್ದಾರೆ ಈಗ ಸಹ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಆ ಪ್ರಕ್ರಿಯೆ ನಡೀತಾ ಇದೆ. ಅದು ಒಂದು ಕಡೆ. ಆದರೆ ಇಲ್ಲಿ ಧರ್ಮಸ್ಥಳ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಸದನದಲ್ಲಿ ರಾಜಕಾರಣಿಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಅರ್ಥೈಸಿಕೊಳ್ತಿದ್ದಾರೆ ಮತ್ತೆ ಚರ್ಚೆ ಮಾಡ್ಕೊಳ್ತಿದ್ದಾರೆ. ಒಂದು ವೇಳೆ ಮಾಧ್ಯಮಗಳೇ ಏನಾದ್ರೂ ಅವರ ನಾಯಕರ ಒಂದು ಅಹಂ ಏನಿದೆ ಅದಕ್ಕೆ ಧಕ್ಕೆ ತಂದ್ರೆ ಅವರನ್ನು ಕರೆಸಿ ವಾಗ್ದಂಡನೆ ಮಾಡ್ತಾರೆ. ಅದು ಪತ್ರಕರ್ತರಿಗೆ ಮತ್ತು ಶಾಸಕರಿಗೆ ಅಥವಾ ಆಡಳಿತದಲ್ಲಿರ್ತಕ್ಕಂತಹ ನಾಯಕರಿಗೆ, ಯಾರು ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ಅದು ಸದನದ ಒಳಗಡೆ ಆ ಥರ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಜನಸಾಮಾನ್ಯರು ಮಾತಾಡಿದ್ದನ್ನೂ ಕೂಡ ಶಾಸಕರಾದಿಯಾಗಿ ಇನ್ಯಾವ ನಾಯಕರು ಕೂಡ ಹತ್ತಿಕ್ಕೋದಕ್ಕಾಗೋದಿಲ್ಲ. ಹೈಯೆಸ್ಟ್ ಅಂದ್ರೆ ಈ ಕೇಸ್ನ ವಿಚಾರವಾಗಿ ಮಾತಾಡ್ತಿರೋ ಪ್ರತಿಯೊಬ್ಬರೂ ಕೂಡ ಒಂದು 7 ಕೋಟಿ ಜನ ಇದ್ರೆ ಕನ್ನಡಿಗರು, ಅದರಲ್ಲಿ 1 ಕೋಟಿ ಜನ ಇದ್ರೆ 1 ಕೋಟಿ ಜನನೂ ಕೂಡ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ. ಆ ಪ್ರಕ್ರಿಯೆ ಒಂದು ಕಡೆ. ಆದರೆ ಒಂದು ವಿಚಾರ ನಿಮ್ಗೆ ಗಮನಕ್ಕೆ ತರಬೇಕು. ನಾಳೆ ನಿಲ್ಲಿಸ್ಬಿಡ್ತೀವಿ, ತನಿಖೆ ಆಗತ್ತೆ, ಬಿ ರಿಪೋರ್ಟ್ ಸಿ ರಿಪೋರ್ಟ್, ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತಮಗೆ ಬೇಕಾದ ರೀತಿಯಲ್ಲಿ ಅವರು ಕೂಡ ವರದಿಯನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಏನಾಗ್ತಿದೆ ನೋಡಿ. ಮತ್ತು ಒಬ್ಬ ಯುವಕ SIT ಮುಂದೆ ಬಂದು ಒಂದು ದೂರನ್ನ ಸಬ್ಮಿಟ್ ಮಾಡಿದ್ದಾನೆ. ಸುಮಾರು 12-13 ವರ್ಷಗಳ ಹಿಂದೆ ನನ್ನ ತಂಗಿ ಈ ಕ್ಷೇತ್ರಕ್ಕೆ ಬಂದಿದ್ಲು, ಆದರೆ ಕಾಣ್ತಿಲ್ಲ. ಅವತ್ತಿನಿಂದಲೂ ಕೂಡ ನಾವು ಆಕೆಯನ್ನು ಹುಡುಕ್ತಾನೆ ಇದ್ದೀವಿ. ಆದರೆ ಇಲ್ಲಿಗೆ ಬಂದ ಮೇಲೇನೆ ಆಕೆ ಕಣ್ಮರೆ ಆದ್ಲು. ಏನಾದ್ಲು ಅಂತ ಗೊತ್ತಿಲ್ಲ. 8ನೇ ಕ್ಲಾಸ್ ಓದ್ತಿದ್ಲು. ನನ್ನ ತಂಗಿಯನ್ನ ಹುಡುಕಿ ಕೊಡಿ. ಇದೇ ನೋವಿನಲ್ಲಿ ನನ್ನ ತಾಯಿ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥಳಾಗಿದ್ದಾಳೆ. ದಯಮಾಡಿ ನನ್ನ ತಂಗಿಯನ್ನ ಹುಡುಕಿ ಕೊಡಿ, ಅಥವಾ ಆಕೆಗೆ ಏನಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನಾದ್ರೂ ನಮಗೆ ಕೊಡಿ, ತನಿಖೆ ಮಾಡಿ ಅಂತ ನಿತಿನ್ ಅನ್ನುವಂತಹ ಒಬ್ಬ ಯುವಕ ಬಂಟ್ವಾಳ ತಾಲೂಕಿನ ಕಾವಲಮೂಡೂರು ಗ್ರಾಮದ ನಿವಾಸಿ SIT ಮುಂದೆ ದೂರನ್ನ ದಾಖಲಿಸಿ ಮಾಧ್ಯಮಗಳ ಮುಂದೆಯೂ ಕೂಡ ಆ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ನೋಡಿ, 8ನೇ ಕ್ಲಾಸ್ ಓದ್ತಿದ್ದಂತಹ ಹುಡುಗಿ ಒಬ್ರು ಸರ್ಕಾರಿ ಮಹಿಳಾ ಉದ್ಯೋಗಿ ಜೊತೆಲಿ ಅವರಿಬ್ಬರಿಗೂ ಪರಿಚಯ ಇತ್ತು ಅಂತ ಮನೆಯವ್ರಿಗೆ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ರು. ಆ 17 ವರ್ಷದ ಹುಡುಗಿ ಬಂದ ಮೇಲೆ ಏನಾಯ್ತು ಗೊತ್ತಿಲ್ಲ. ಇವರು ನನ್ನ ತಂಗಿ ಬಂದಿಲ್ಲ ಅಥವಾ ನನ್ನ ಮಗಳು ಬಂದಿಲ್ಲ ಅಂತ ಕಣ್ಣೀರು ಹಾಕುತ್ತಿದ್ದಾರೆ, ಹುಡುಕ್ತಿದ್ದಾರೆ, ಮತ್ತೊಂದು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪುಂಜಾಲು ಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ರು. ಆ ದಾಖಲೆ ನಮ್ಮ ಹತ್ರ ಇವತ್ತಿಲ್ಲ, ಆದ್ರೆ ಅವತ್ತು ನಾವು ದಾಖಲಿಸಿದ್ವಿ ಅಂತ ಹೇಳ್ತಿದ್ದಾರೆ ನಿತಿನ್. ಆದ್ರೆ ಪೊಲೀಸರು ಈ ನಿತಿನ್ ಅವರೇ ಕೊಟ್ಟಿರೋ ಹೇಳಿಕೆ ಪ್ರಕಾರ ಧರ್ಮಸ್ಥಳಕ್ಕೆ ಹೋದಾಗ ಮಿಸ್ ಆದ್ಲು ಅಥವಾ ಏನಾದ್ಲು ಗೊತ್ತಿಲ್ಲ, 12-13 ವರ್ಷ ಆಯ್ತು ಅನ್ನುವಂತಹ ಸಾಲನ್ನ ಬರ್ದಾಗ್ಲೇನೆ ಧರ್ಮಸ್ಥಳ ಅಂದ ಕೂಡಲೇ ಅವರು ಕೇಸನ್ನ ತಗೊಂಡ್ಲಿಲ್ಲ ಅವತ್ತಿನ ದಿನಕ್ಕೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನೋಡಿ, ಒಂದು ಕಡೆ ಯಾರ್ಯಾದೋ ಕೇಸ್ ಸಾಕ್ಷಿ ಇಲ್ಲ, ತಲೆಬುರುಡೆ ಸಿಕ್ಕಿಲ್ಲ, ಎಲ್ಲ ಬುರುಡೆ 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 ಅಂತಿರುವಂತವ್ರು ಒಂದು ಕಡೆ. ಮತ್ತೊಂದು ಕಡೆ ಸಾಕ್ಷಾತ್ ಚುನಾಯಿತ ಪ್ರತಿನಿಧಿಗಳು ಕಾನೂನಿನ ಪರಿಮಿತಿಯಲ್ಲಿರುವಂತಹ ವಿಚಾರವನ್ನ ನಾವೇ ಜಡ್ಜ್ಗಳು ಅನ್ನೋ ರೀತಿಯಲ್ಲಿ ಈಗಾಗಲೇ ಶರ ಬರೀತಿದ್ದಾರೆ. ಅವರೊಂದು ಕಡೆ, ಇವರೆಲ್ಲರ ಮಧ್ಯೆ ಒಂದಷ್ಟು ಜನ ಇಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಬಯಸ್ತಿರುವಂತವ್ರು, ಅವರ ಒಂದು ಜನಾಕ್ರೋಶ ಮತ್ತೊಂದು ಕಡೆ. ಇವರ ಮಧ್ಯೆ ಇಂತಹ ಬಡಪಾಯಿಗಳು ಬಂದು ಆ ವ್ಯಕ್ತಿ ಹೇಳ್ತಾರೆ, ನಿತಿನ್ ಅನ್ನೋರು, ನಮಗೆ ಕಾನೂನಿನ ಮುಂದೆ ಅಥವಾ ನಾವು ಕೋರ್ಟ್ಗೆ ಹೋಗಿ ಏನೋ ದಕ್ಕಿಸ್ಕೊಳ್ತೀವಿ, ಗೆಲ್ತೀವಿ ಅನ್ನುವಷ್ಟು ಶಕ್ತಿ ನಮಗಿಲ್ಲ, ಆ ತಾಕತ್ತಿಲ್ಲ. ಏನೋ SIT ಅಂತ ರಚನೆ ಆಗಿದೆ, ಅದರಿಂದನಾದ್ರೂ ನನ್ನ ತಂಗಿಯ ಒಂದು ವಿಚಾರ ಸಿಗಬಹುದು ಅಂತ ಬಂದು ದೂರನ್ನ ದಾಖಲಿಸಿದ್ದಾರೆ. ನೋಡಿ, 8ನೇ ಕ್ಲಾಸ್ ಹುಡುಗಿ, 17 ವರ್ಷದ ಹುಡುಗಿ ಕ್ಷೇತ್ರಕ್ಕೆ ಅಂತ ಬಂದಿದ್ಲು. ಏನಾದ್ಲು ಅಂತ ಗೊತ್ತಿಲ್ಲ. 13 ವರ್ಷ ಉಳಿವೆ. ಎಷ್ಟೋ ಸಲ ಕಂಪ್ಲೇಂಟ್ ಕೊಡೋಕ್ಕೋ ಮತ್ತೊಂದಕ್ಕೂ ಹೋದಾಗ ಅವರು ಇವರು ಹೆದರ್ಸಿದ್ರು, ಬೆದರ್ಸಿದ್ರು.
ಅಥವಾ ಯಾಕಪ್ಪ ನಿನ್ ಕೈಲಿ ಆಗತ್ತಾ ಅಲ್ಗೋ ಗೆಲ್ಲೋದಕ್ಕೆ ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ನಾವು ಸೈಲೆಂಟ್ ಆಗಿದ್ವಿ. ಈಗ ಏನೋ ನ್ಯಾಯ ಸಿಗಬಹುದು ಅಂತ ಅಂಗಲಾಚಿಕೊಂಡು ಇಲ್ಲಿಗೆ ಬಂದು ದೂರನ್ನ ದಾಖಲಿಸಿದ್ದೀನಿ ಅಂತ ನಿತಿನ್ ಅವರು ಹೇಳ್ತಿದ್ದಾರೆ. ಇಲ್ಲಿ ಎರಡು ವಿಚಾರ. 17 ವರ್ಷದ ಹುಡುಗಿ, 8ನೇ ಕ್ಲಾಸ್ ಹುಡುಗಿ, ಏನಾದ್ಲೂ ಗೊತ್ತಿಲ್ಲ. ಅವತ್ತಿನ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಾದ್ರೂ ಒಂದು ಸಣ್ಣ ಮುತುವರ್ಜಿ ವಹಿಸಿ ಹುಡುಕಿದ್ದಿದ್ರೆ ಅಕಸ್ಮಾತ್ ಆಕೆ ಏನೋ ಸಾವಾಗಿತ್ತೋ, ಮತ್ತೊಂದಾಗಿತ್ತೋ, ಮಗದೊಂದಾಗಿತ್ತೋ, ಅದೊಂದು ರಿಪೋರ್ಟ್ ಬರೆದು ಕೊಟ್ಟಿದ್ದಿದ್ರು ಕೂಡ ಆ ಕುಟುಂಬ ಸುಮ್ಮನಿರ್ತಿತ್ತು. ಅದರ ಆಚೆಗೆ ಆ ಮಗಳನ್ನ ಎತ್ತಂತಹ ತಾಯಿ ಇವತ್ತು ಮಾನಸಿಕ ಅಸ್ವಸ್ಥಳಾಗಿದ್ದಾಳೆ. ಮಗಳ ವಿಚಾರವನ್ನ ನೆನೆದು 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 ಅಂದ್ರೆ ಇಂತಹ ಕೇಸ್ಗಳನ್ನು ನೋಡಿದ ಮೇಲೂ ಕೂಡ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ಬಾಯಿಗೆ ಬಂದಂತೆ ಈ SIT ತನಿಖೆಯನ್ನ ಮತ್ತು ಈ ಪ್ರಕರಣವನ್ನ ವಿಶ್ಲೇಷಿಸುತ್ತಿರುವ, ಮಾತಾಡುತ್ತಿರುವ ಜನಪ್ರತಿನಿಧಿಗಳು ಯಾವ ರೀತಿ ಇದನ್ನೆಲ್ಲ ನೋಡ್ತಾರೆ. ಮತ್ತೊಂದು ಕಡೆ SIT ತನಿಖೆ ನಾಳೆನೆ ಮುಗಿಸೇ ಬಿಡ್ತೀವಿ ಅನ್ನುವಂತಹ ಮಾತಾಡ್ತಿರೋ ಅವ್ರಿಗೆ ಸಾಕ್ಷಿದಾರರು ಬರ್ತಿದ್ದಾರೆ, ದೂರುದಾರರು ಬರ್ತಿದ್ದಾರೆ, ಆ ಪ್ರಕ್ರಿಯೆ ನಡೀತಾನೆ ಇದೆ. ಆದಾಗ್ಯೂ ಕೂಡ ಇದೆಲ್ಲ ಸುಳ್ಳು. DCM DK ಶಿವಕುಮಾರ್ ಅವ್ರು ಹೇಳ್ಬಿಟ್ರು, ಜಡ್ಜ್ಮೆಂಟ್ ಕೊಟ್ಬಿಟ್ರು. ಹಾಗಿದ್ರೆ ನ್ಯಾಯ ಇನ್ಯಾರನ್ನ ಕೇಳಬೇಕು ಮುಂದಿನ ದಿನಮಾನಗಳಲ್ಲಿ? ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ಇಲಾಖೆ ಮೇಲೆ ಒಂದು ದೊಡ್ಡ ವಿಶ್ವಾಸ ಇದೆ. ಆ ವಿಶ್ವಾಸವನ್ನ ಜನಪ್ರತಿನಿಧಿಗಳೇನೆ ಈ ಕೇಸ್ಗೆ ರಾಜಕೀಯ ಬಣ್ಣ ಬಳಿದು ಅಥವಾ ಧರ್ಮದ ಬಣ್ಣ ಬಳಿದು ಜನಕ್ಕೆ ಒಂದು ಗಾಢವಾದಂತಹ, ಗಟ್ಟಿಯಾದಂತಹ ಮೆಸೇಜ್ ಅನ್ನು ಕೊಟ್ಟು ಬಿಡ್ತಾರೆ. ನಾಳೆ ನೀವೇನಾದ್ರೂ ಮಾಡ್ಕೊಳ್ಳಿ, ಇಂತಹ ಪ್ರಕರಣಗಳು ಬಂದಾಗ ನಾವು ಒಂದಾಗ್ತೀವಿ, ನ್ಯಾಯದ ಪರವೋ ಅನ್ಯಾಯದ ಪರವೋ ಗೊತ್ತಿಲ್ಲ, ಆದ್ರೆ ನಾವು ಒಂದಾಗ್ತೀವಿ, ನೀವು ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ಧಾಟಿಯಲ್ಲಿ ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದಾದ್ರೆ ಈ ಬಡಪ, ಈ ನಿತಿನ್ ಇರಬಹುದು, ಆ ಸೌಜನ್ಯ ಅವರ ತಾಯಿ ಇರಬಹುದು, ಅಥವಾ ಅನನ್ಯ ಭಟ್ ತಾಯಿ ಇರಬಹುದು, ಅಥವಾ ಪದ್ಮಲತಾ ಅವರ ಪೋಷಕರು ಇರಬಹುದು, ಎಲ್ಲರೂ ಕೂಡ ಏಕಾಂಗಿಯಾಗಿ ಕಣ್ಣೀರು ಹಾಕೊಂಡು ಸುಮ್ಮನಿರ್ಬೇಕಾಗತ್ತಾ? ಯಾಕಂದ್ರೆ ಅವ್ರಿಗೆ ಬೇಕಿರೋದು ಸತ್ಯ, ನ್ಯಾಯ ಏನು, ವಿಚಾರಣೆ ಮಾಡಿ ನಮಗೊಂದು ನ್ಯಾಯ ಕೊಡಿಸಿ. ಮೇಲ್ಮನವಿ ಸಲ್ಲಿಸುವಂಥದ್ದು, ಮೇಲ್ಪೀಠಕ್ಕೆ ಹೋಗುವಂಥದ್ದು ಅವರವರ ವೈಯಕ್ತಿಕ ಆಯ್ಕೆ ಮತ್ತು ಹಕ್ಕು. ತೀರ್ಪು ಕೊಡುವಂಥದ್ದು ನ್ಯಾಯಪೀಠ. ಜನಪ್ರತಿನಿಧಿಗಳಾಗಿರುವಂಥವ್ರು ಮತ್ತು ಒಂದಷ್ಟು ಒತ್ತಡ ಗುಂಪುಗಳು, ತೆರೆ ಮರೆಯಲ್ಲಿ ಕೆಲಸ ಮಾಡುವಂತಹ ಜನ, ಷಡ್ಯಂತ್ರ ಅಂದ ಕೂಡಲೇ ಈ ಜನಸಾಮಾನ್ಯರ ಆಕ್ರೋಶ, ನೋವು, ಅಸಹನೆ, ಸಂಕಟ, ಅವರ ದೂರು, ದುಃಖ, ದುಮ್ಮಾನಗಳಿಗೆ ಉತ್ತರ ಕೊಡೋದು ಯಾರು, ಸಂತೈಸೋದು ಯಾರು? ಕಮೆಂಟ್ ಮಾಡಿ. 2012ರಲ್ಲಿ ನನ್ನ ತಂಗಿ ಕಾಣೆ ಆಗಿತ್ತು. ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಹೋದವಳು ಬರಲಿಲ್ಲ, ವಾಪಸ್ ಬರಲಿಲ್ಲ. ಹೋಗುವಾಗ 17 ವರ್ಷ ಹೇಮಾವತಿ ಅಂತ ಹೇಳಿದ್ರು. ಸರಿಯಾಗಿ ಎಷ್ಟು ವರ್ಷ ಆಯ್ತು ಈಗ? ಅದೇ 2012ರಲ್ಲಿ ಹೋಗಿದ್ದು, ಈಗ 2025, 32-33 ವರ್ಷ. ನನಗೀಗ 36 ವರ್ಷ ಆಗ್ತದೆ. ಅಣ್ಣ ಇರಲಿಲ್ಲ, ಅಣ್ಣ ಸ್ವಲ್ಪ ದೂರ ಇತ್ತು, ಅಕ್ಕ ಅವರೆಲ್ಲ ಇದ್ರು. ನೀವು ಇಷ್ಟು ವರ್ಷ ಏನು ಅದೇ ಕೊರಗಿನಲ್ಲಿದ್ರಿ ಅಥವಾ ಬಿಟ್ಟಿದ್ರಿ? ನಾವು ಅದರಿಂದ ಒಂದು ಆ ಕಡೆ ಈ ಕಡೆ ಹೋಗಿ ಒಂದು ಟೆನ್ಷನ್ ಹೋಗ್ತದೆ ನಮ್ಮ ಹತ್ರ. ಇದು ಯಾರ ಹತ್ರ ಮಾತಾಡಿದ್ರೆ ಫ್ರೀ ಆಗಿ ನಮ್ಗೆ ಟೆನ್ಷನ್ ಹೋಗ್ತದೆ. ಅಲ್ಲಿ ನಮ್ಮ ತಾಯಿ ಅದೇ ಚಿಂತೆಯಲ್ಲಿದ್ದಾರೆ ಈಗ ಸಹ ಇದೆ.